ಸೊ ಮೊದಲಿಗೆ ಕರ್ನಾಟಕ ಜನತೆಗೆ ನಮಸ್ಕಾರವನ್ನು ತಿಳಿಸುತ್ತಾ, ಇದು ಆ್ಯಕ್ಚುಲಿ ನಮ್ಮ ರಾಮರಾಜ್ ಕಾಟನ್ ಶಿವಾಜಿನಗರ್ ಬ್ರಾಂಚು, ಸೊ ನಾರಾಯಣಪಿಳ್ಳೆ ಸ್ಟ್ರೀಟ್, ಶ್ರೀರಾಮುಲು ಸ್ಟ್ರೀಟಲ್ಲಿ ಇವತ್ತು ಓಪನ್ ಆಗಿದೆ. ಸೊ ಇದು ಬಂದು 19ನೇ ಶೋರೂಮ್, ಬ್ಯಾಂಗ್ಳೂರಲ್ಲಿ 19ನೇ ಶೋರೂಮ್ ಇದು, ಮತ್ತು ಇಡೀ ಕರ್ನಾಟಕದಲ್ಲಿ ನಿಮಗೆ 37ನೇ ಶೋರೂಮ್ ಆಗಿ ಇದು ಉದ್ಘಾಟನೆ ಆಗಿದೆ. ಸೌತ್ ಇಂಡಿಯಾದಲ್ಲಿ 185ನೇ ಶೋರೂಮು. ಆ್ಯಕ್ಚುಲಿ ನಮ್ಮಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಭಾರತೀಯ ಸಂಪ್ರದಾಯಕ್ಕೆ ತಕ್ಕ ಉಡುಗೆಗಳು ನಮ್ಮಲ್ಲಿ ದೊರೆಯುತ್ತವೆ. ಸೊ ಎಕ್ಸಾಂಪಲ್ ನಿಮಗೆ ಧೋತಿಗಳು. ಸೊ ಧೋತಿಗಳಲ್ಲಿ ಮುಂಚೆ ಎಲ್ಲ ಏನಾಗ್ತಾಯಿತ್ತು ಅಂದರೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಯುವ ಪೀಳಿಗೆ ಅದನ್ನು ಬಳಸೋದು ಹೇಗೆ ಅಂತ ಗೊತ್ತಿಲ್ಲದೆ ನಮ್ಮ ಸಂಪ್ರದಾಯದಿಂದ ಸ್ವಲ್ಪ ದೂರ ಹೋಗ್ತಾಯಿದ್ರು. ಸೊ ಈಗ ಏನಾಗ್ತಾಯಿದೆ, ಲೈಕ್ ಯುವ ಜನತೆಗೆ ಈಸಿ ಆಗಂಗೆ ಸೊ ವೆಲ್ಕ್ರೋ ಅಂತ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀವಿ. ಸೊ ಜಸ್ಟ್ ಸ್ಟ್ರಾಪ್ ಮಾಡಿ ಅಣಿಸ್ಕೊಳ್ಳೋಂಗೆ. ಸೊ ಇದು ಒಂದು ಕಾಟನಲ್ಲೂ ಸಿಗುತ್ತೆ, ಸಿಲ್ಕಲ್ಲೂ ಸಿಗುತ್ತೆ. ನಿಮಗೆ ಸಿಲ್ಕ್ ಅಂದರೆ ಜಾಸ್ತಿ ಮುಹೂರ್ತಗಳು, ಮದುವೆಗಳಿಗೆ ಮತ್ತು ಶುಭ ಕಾರ್ಯಗಳಿಗೆ ಯೂಸ್ ಮಾಡೋದ್ರಿಂದ ಅಲ್ಲಿ ಪಂಚೆ ಮತ್ತು ನಮ್ಮ ಧೋತಿಗಳು, ಪಂಚಕಚ್ಚಂ, ಸೊ ಇದು ಎಲ್ಲ ಸಿಲ್ಕಲ್ಲೂ ನಿಮಗೆ ರೆಡಿಮೇಡ್ ಅವೈಲಬಿಲಿಟಿ ಸಿಗ್ತಾಯಿದೆ ಇವಾಗ. ಸೊ ಆ ರೀತಿ ಲೈಕ್ ಜನಗಳಿಗೆ ಅನುಕೂಲವಾಗ ಹಾಗೆ ನಮ್ಮ ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ. ಸೊ ಅದೇ ಥರ ಆ್ಯಕ್ಚುಲಿ ಲೈಕ್ ಜನತೆಯೂ ನಮಗೆ ತುಂಬ ಸಹಕಾರ ಮಾಡಿ ಹೆಚ್ಚೆಚ್ಚು ಶೋರೂಮ್ ತೆಗಿಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸೊ ಅದೇ ಥರ ಶಿವಾಜಿನಗರ ಜನತೆಯೂ ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದೇ ಥರ ಮುಂದೆ ನಾವು ಇನ್ನೂ ಜಾಸ್ತಿ ಶೋರೂಮ್ ಓಪನ್ ಮಾಡೋ ಪ್ಲಾನ್ ಇದೆ. ನಾನು ಶಶಿಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ. ನಾನು ರಾಮರಾಜ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಪ್ರಾಡಕ್ಟ್ ಯಾವ ಥರ ಐತೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾನಿಂದ ಎಷ್ಟು ಜನ ನಮಗೆ ಔಟ್ಸೈಡ್ ಹೋಗಿದಾರೋ ಅವರೆಲ್ಲ ಇವತ್ತು ಕೂಡ ಬಂದು ಇಲ್ಲಿಂದ ಬಟ್ಟೆಗಳು ತೊಗೊಂಡೋಗಿ ಅಲ್ಲಿ ಹಾಕ್ಕೊತಾರೆ. ಅಲ್ಲಿಂದ ಕಲ್ಚರ್ ಏನೈತೋ ನಮ್ಮ ಕಲ್ಚರಿಗೆ ಬರ್ತಾಯಿದ್ದಾರೆ. ಇವತ್ತು 25,000 ರೂಪಾಯಿ ಒಬ್ಬರು ಸೇಲ್ ತೊಗೊಂಡ್ರೆ 50,000 ರೂಪಾಯಿ ಲಿಸ್ಟ್ ಹಾಕ್ಕೊಂಬರ್ತಾರೆ ಫಾರಿನವರೇ ನಮ್ಮ ಬಟ್ಟೆಗಳು ತೊಗೊಂಡೋಗಿ ಹಾಕ್ಕೊಳ್ಳೋದು ಸ್ಟೈಲಿಗೆ ಬಂದಿದ್ದಾರೆ. ಬಟ್ ಒಂದು ಏನಂದರೆ, ನಮ್ಮ ರಾಮರಾಜ್ ಕಾಟನ್ ಮಿಲ್ಲಿಂದ ಯಾವ ಥರ ಸ್ಟ್ಯಾಂಡರ್ಡ್ ಬರುತ್ತೆ ಅಂದರೆ, ಆರ್ಡಿನರಿ ಪರ್ಸನ್ ಬರೀ ಆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡು ಅವ್ನ ಸ್ಟೈಲೇ ಚೇಂಜು. ಬೇರೆ ಡ್ರೆಸ್ ಹಾಕ್ಕೊಂಡು ಹೋದ್ರಲ್ಲಿ ಆ ಥರ ಇರೋಲ್ಲ. ಅವ್ನು ಈವನ್ ಶರ್ಟ್ ಹಾಕ್ಕೊಳ್ಳಿ, ಈವನ್ ಕರ್ಚೀಫ್ ಇಟ್ಕೊಳ್ಳಿ, ಏನೇ ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ. ಇದುವರೆಗೂ ಶಲ್ಯ ಅದು ಇದು ಅಂತ ಇತ್ತು. ಇವತ್ತು ಜನಗಳಿಗೆ ಏನು ಬೇಕೋ ಎಲ್ಲ ಸಿಗೋ ಅಂಥದ್ದು ನಮ್ಮ ಇಂಡಿಯಾನಲ್ಲಿ ಮಾಡಿ ತೋರಿಸಿದ್ದಾರೆ ನಮ್ಮ ರಾಮರಾಜ್ ಅವರು. ಆ ಥರ ತಗೋಬೇಕು ಅಂದರೆ ಇವತ್ತು ರಾಮರಾಜ್ಯ ಆವಾಗಿತ್ತು, ಅದೇ ರಾಮರು ಇವಾಗ ರಾಜ ತೋರಿಸ್ತಾ ಇದ್ದಾರೆ. ನಮ್ಗೆ ಇದರಲ್ಲಿ ಯಾವಾಗಲೂ ನಾರಾಯಣಪಿಳ್ಳೆ ಸ್ಟ್ರೀಟ್ ಇತ್ತು. ಇವತ್ತು ನಾನು ಇಲ್ಲಿ ಬರಬೇಕು ಅಂದರೆ, ರಾಮರಾಜ್ ಅಂತ ಬರಬೇಕು ಅಂದರೆ ಶ್ರೀರಾಮ ಸನ್ನಿಧಿ ರೋಡ್ ಅಂತ ಮಾಡಿದ್ರು. ಅದು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇದು ಇಂಪಾರ್ಟೆಂಟ್ ಕ್ವಶನ್. ಯಾವಾಗೂ ನಾವು ಯಾವತ್ತೂ ಒಂದು ಕೆಲಸ ಮಾಡ್ತೀವಿ, ಅದಕ್ಕೊಂದು ರೀಸನ್ ಇರಬೇಕು. ಆ ರಾಮರಾಜ್ ಕಾಟನ್ ಮಿಲ್ಲು ಈ ರಾಮರಾಜನ ಸನ್ನಿಧಿಗೆ ಬರಬೇಕು ಅಂತ ಇತ್ತು. ಲಾಸ್ಟ್ ಇಯರು ಹೆಸರು ಚೇಂಜ್ ಮಾಡಿದ್ರು, ಯಾವುದೇ ಈ ಲೊಕೇಶನ್ಗೆ. ಎಷ್ಟೋ ವರ್ಷದಿಂದ ಇರೋದನ್ನು ಇವತ್ತು ರಾಮರಾಜ್ ಸನ್ನಿಧಿ ಅಂತ ಮಾಡಬೇಕಾದ್ರೆ ಕಾರಣ ಏನು ಅಂದರೆ, ಅಯೋಧ್ಯೆಯಲ್ಲಿ ರಾಮ ಯಾವ ಥರ ನಮಗೆ ಜನ್ರೇಷನ್ ಬಂದರೋ ಅದೇ ಥರ ಅದೇ ಸ್ಟೈಲಲ್ಲಿ ನಮ್ಮ ರಾಮರಾಜನವರು ಮುಂದಕ್ಕೆ ಬರ್ತಾ ಇದ್ದಾರೆ. ಅವರ ಪಾಲಿಸಿ ಏನಂದರೆ, ನಮ್ಮ ದೇಶ ಮುಂದಕ್ಕೆ ಹೋಗಬೇಕು, ಅದ್ರ ಜೊತೆಗೆ ನಮ್ಮ ಜನಗಳು ಮುಂದಕ್ಕೆ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದಾರೆ. ಓಕೆ ಸರ್, ಕ್ವಾಲಿಟಿ ವೈಸು ಚೆನ್ನಾಗಿದೆ.